ಜಯ ನವದುರ್ಗಾಯ ನಮಃ. ಜಯ ಶ್ರೀ ಗಣೇಶಾಯ ನಮಃ. ಹಿಂದೆ ನಾನು ನಾಲ್ಕನೇ ದಿವಸದಲ್ಲಿ ಮಾತಾ ಕುಷ್ಮಾಂಡ ಅವರಿಗೆ ಕುಡಿಸಿದ್ದೇನೆ. ಮಾತಾ ಕುಷ್ಮಾಂಡ ಅವರು ಏನಂದರೆ, ಈ ಸೃಷ್ಟಿಯಲ್ಲಿ ಯಾವಾಗ ಪೂರ್ತಿ ಕತ್ಲೆ ಆಗಿತ್ತು, ಯಾವುದು ಜೀವಗಳ ಜನ್ಮಕ್ಕೆ ಬರಲಿಲ್ಲಾಗಿದ್ವಿ, ಆವಾಗ ಕುಷ್ಮಾಂಡ ದೇವಿಯವರು ತಮ್ಮ ಒಂದು ಮುಗಳ ನಗೆಯಿಂದ ಪೂರ್ತಿ ಸೃಷ್ಟಿಯ ರಚನೆ ಮಾಡಿದ್ರಂತೆ. ಎಲ್ಲ ಜೀವಗಳಲ್ಲಿ ಏನು ಪ್ರಕಾಶ ಇದೆ ಅಥವಾ ಹೃದಯ ಎಂಬುದು ಶಕ್ತಿ ಊರ್ಜೆ ಇದೆ, ಅದು ನಮ್ಮ ಕುಷ್ಮಾಂಡ ದೇವಿಯವರಿಂದಾನೇ. ಈ ಕುಷ್ಮಾಂಡ ದೇವಿಯವರು ವಾಸ ಮಾಡೋದು ಸೂರ್ಯದ ಮಧ್ಯದಲ್ಲಿ, ಸೂರ್ಯ ಒಳಗೆ. ಅಂದರೆ ಅದರದಲ್ಲಿ ಏನು ತೇಜ್ ಇದೆ, ಅದರದಲ್ಲಿ ಏನು ಪ್ರಕಾಶ ಇದೆ, ಅದಷ್ಟು ನಮ್ಮ ಒಳಗೆ ಅದೇ ಊರ್ಜದ ರೂಪದಲ್ಲಿ ಕೆಲಸ ಮಾಡ್ತಾ ಇದೆ. ಎಲ್ಲ ಜೀವಗಳಲ್ಲಿ ಊರ್ಜದ ರೂಪದಲ್ಲಿ ಕೆಲಸ ಮಾಡ್ತಾ ಇದೆ. ಬೇಕಾದರೆ ಅದೊಂದು ಸಣ್ಣ ಇರುವೆ ಆಗಲಿ, ಅಥವಾ ಭಾಳಷ್ಟು ದೊಡ್ಡ ಪ್ರಾಣಿ ಆನೆ ಆಗಲಿ, ಅಥವಾ ಬುದ್ಧಿಜೀವಿ ನಮ್ಮಂಥ ಮನುಷ್ಯರಾಗಲಿ, ನಾಯಿ ಆಗಲಿ, ಬೆಕ್ಕಾಗಲಿ, ಎಲ್ಲ ಪ್ರಾಣಿದಲ್ಲೂ ಇವ್ರದೇ ತೇಜಿದೆ. ಇವ್ರ ತೇಜದಿಂದಾನೇ ಈ ಪೂರ್ತಿ ಸೃಷ್ಟಿ ನಡೀತಾ ಇದೆ. ಒಂದು ಮುಗುಳ ನಗೆಯಿಂದ ಇವರು ಪೂರ್ತಿ ಸೃಷ್ಟಿ ರಚನೆ ಮಾಡಿದ್ರು. ಅದಕ್ಕಾಗಿ ಇವರಿಗೆ ಕುಷ್ಮಾಂಡ ಅಂತಾರೆ. ಇವರಿಗೆ ಇಷ್ಟವಾದ ಹೂ ಅಂದರೆ ಹಳದಿ ಬಣ್ಣದ ಹೂ. ಅದಕ್ಕಾಗಿ ನಾನಲ್ಲ ಗಣಪತಿ ದೇವರಿಗೂ ಕೂಡ ಮತ್ತು ಇವರಿಗೂ ಕೂಡ ಇಲ್ಲಿ ಹಳದಿ ಹೂ ಹಾಕಿದ್ದೇನೆ. ಅದಕ್ಕೆ ಗುಡಲ್ಕೆ ಫೂಲ್ ಅಂತಾರೆ. ಗುಡಲ್ ಹಿಂದಿದಲ್ಲೇ ಗುಡಲ್ ಅಂತಾರೆ. ಅದೇ ಹೂವನ್ನು ನಾನು ಅವರಿಗೆ ಮುಡಿಸಿದ್ದೇನೆ. ಮತ್ತು ಅವರಿಗೆ ಹಳದಿವಾದ ಹಣ್ಣುಗಳು ಇಷ್ಟ. ಅದಕ್ಕಾಗಿ ನಾನು ಬಾಳೆಹಣ್ಣನ್ನು ಅವರಿಗೆ ತಿನ್ನಿಸ್ತೇನೆ. ಅಷ್ಟೇ ಅಲ್ಲ, ಅವರಿಗೆ ಮೊಸರು ಅಂದರೆ ಇಷ್ಟ. ಅವ್ರಿಗೆ ಬಿಳಿ ಬಣ್ಣ ಕೂಡ ಇಷ್ಟ. ಅವ್ರಿಗೆ ಇಷ್ಟವಾದ ಬಣ್ಣ ಅಂದರೆ ಕೇಸರಿ, ಬಿಳಿ, ಹಸಿರು. ಅವರಿಗೆ ಇಷ್ಟವಾದ ಬಣ್ಣ, ಅದಕ್ಕೆ ನಾನು ಅವರಿಗೆ ಕೇಸರಿ ಬಣ್ಣದ ಸೀರೆ ಉಡಿಸಿದ್ದೇನೆ. ಮತ್ತು ನಮ್ಮ ಗಣಪತಿ ಅವರಿಗೆ ಕೇಸರಿ ಮತ್ತು ಬಿಳಿ ಬಣ್ಣದ ಸೀರೆ ಉಡಿಸಿದ್ದೇನೆ. ಅಂದರೆ ಇದು ಅವರಿಗೆ ಇಷ್ಟವಾದ ಬಣ್ಣಗಳು. ಹಸಿರು, ಕೇಸರಿ, ಬಿಳಿ ಇವೆಲ್ಲ ಅವ್ರದ್ದು ಇಷ್ಟವಾದ ಬಣ್ಣ. ಮತ್ತು ಅವರಿಗೆ ಮೊಸರು ಇಷ್ಟ ಅಂತೆ. ಅದಕ್ಕಾಗಿ ಮೊಸರು ಇಟ್ಟಿದ್ದೇನೆ. ನಮ್ಮ ಆಕಳದ ಶುದ್ಧ ಮೊಸರು ಇದು. ಮತ್ತು ದೀಪಗಳನ್ನು ಹಚ್ಚಿದ್ದೇನೆ. ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಈ ಕುಷ್ಮಾಂಡ ದೇವಿ ಎಲ್ಲರಿಗೂ ಪ್ರಕಾಶಮಾನ ಮಾಡಲಿ, ಎಲ್ಲರಿಗೂ ಸುಬುದ್ಧಿ ಕೊಡಲಿ. ಏನು ಯುದ್ಧ ನಡೀತಾ ಇದೆ ಎಲ್ಲ ಶಾಂತ ಆಗೋಗಲಿ. ಮತ್ತು ನಮ್ಮ ಸೃಷ್ಟಿಯಲ್ಲಿ ಎಲ್ಲ ಕಡೆಯೂ ಪ್ರಕಾಶ ಹರಡಲಿ. ಅವ್ರ ಪ್ರಕಾಶ ಎಲ್ಲ, ಮತ್ತು ನಮ್ಮ ವಿದ್ಯಾರ್ಥಿಗಳೇನು ಕಲಿತಾ ಇದ್ದಾರೆ ಅವ್ರಿಗೆ ವಿಶೇಷ ದೇವರಿವುದು ಎಲ್ಲರಿಗೂ ಸುಬುದ್ಧಿ ಕೊಟ್ಟು ಒಳ್ಳೆಯ ನಂಬರ್ದಲ್ಲಿ ಪಾಸ್ ಆಗಲಿ ಅಂತ ನಾನು ಬೇಡ್ಕೊಳ್ತೇನೆ. ಮತ್ತು ನಮ್ಗೆ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಧನ ಸಂಪತ್ತಿದಿಂದ ಆಗಲಿ, ಬುದ್ಧಿದಿಂದ ಆಗಲಿ, ಶಾಂತಿದಿಂದ ಆಗಲಿ, ಎಲ್ಲ ಕಡೆಯೂ ಸುಖ ಶಾಂತಿ ಸಮೃದ್ಧಿ ಹರಡಲಿ ಅಂತ ಬೇಡ್ಕೊಳ್ತಾ ಇದ್ದೇನೆ. ಅದಕ್ಕಾಗಿ ನಾವು ಅವರಿಗೆ ಹಿಂದೆ ಮೊಸರು ಕೊಡ್ತಾ ಇದ್ದೇನೆ ಭೋಗಕ್ಕೆ. ಮತ್ತು ಬಾಳೆಹಣ್ಣು ತಿನ್ನಿಸ್ತೇನೆ. ಅವರಿಗಿದು ಇಷ್ಟವಾದ ಹಣ್ಣು. ನಾನು ಗಣಪತಿಯವ್ರಿಗೆ ಭೋಗ ಹಾಕಿಸಿದೆ. ಈಗ ನಮ್ಮ ಅಮ್ಮನವ್ರಿಗೆ ಭೋಗ ಹಾಕಿಸ್ತಾ ಇದ್ದೇನೆ. ಇವರಿಗೂ ಮತ್ತೂ ಮೊಸರು ಬೇಕಂತೆ. ಅದಕ್ಕಾಗಿ ನಾನು ಮತ್ತೆ ಸ್ವಲ್ಪ ಮೊಸರು ಕೊಡ್ತೇನೆ ಅವರಿಗೆ. ನಮ್ಮ ಮನೆಯಲ್ಲಿ ಗ್ಯಾರ್ ಹಣ್ಣು ಆಗ್ತದೆ. ಆ ಗ್ಯಾರ್ ಹಣ್ಣನ್ನು ಕೂಡ ಅವ್ರಿಗೆ ಇಟ್ಟಿದ್ದೇನೆ. ನನಗೆ ಗ್ಯಾರ್ ಹಣ್ಣು ಅಂದರೆ ತುಂಬ ಇಷ್ಟ. ಈಗ ನಾನು ಬಾಳೆಹಣ್ಣು ಕೂಡ ಅವ್ರಿಗೆ ತಿನ್ನಿಸ್ತೇನೆ, ಗಣಪತಿ ಅವರಿಗೂ ತಿನ್ನಿಸ್ತೇನೆ. ಹೀಗೆ ನಮ್ಮ ಅಮ್ಮನವರಿಗೂ ಬಾಳೆಹಣ್ಣು ತಿನ್ನಿಸ್ತೇನೆ. ಅವ್ರಿಗೆ ಇಷ್ಟವಾದ ಹಣ್ಣು. ಆರತಿನೂ ತಗೊಂಡಿರ್ತೇನೆ. ಆರತಿ ಎಲ್ಲ ಮಾಡಿದ್ದೇನೆ, ಆದರೂ ಮತ್ತೊಂದು ಸಲ ಮಾಡ್ತೇನೆ. जय माता, जय गणेश पिता, सबको सुबुद्धि प्रकाश सब दीजिए और सब जगह सुख शांति फैले।
ಈಗ ಇದೇ ಪ್ರಕಾರ ನಾನು ದಿನ ಒಂದೊಂದು ದೇವಿಯನ್ನು ನನ್ನ ಶ್ರದ್ಧೆ ಪ್ರಕಾರ ಕುಳಿಸ್ತಾ ಇದ್ದೇನೆ. ನನಗೆ ಪೂಜೆ ಮಾಡೋ ರೀತಿ ಅಷ್ಟೆಲ್ಲ ಚೆನ್ನಾಗಿ ಗೊತ್ತಿಲ್ಲದೆ ಇರುವ ನಮ್ಮ ಸಂಸ್ಕೃತಿ ಎಲ್ಲ ಮುಂದುವರಿಬೇಕು. ಈಗಿನ ಮಕ್ಕಳೆಲ್ಲ ನೋಡ್ಕೊಂಡೆ ಅವರಂತೂ ತುಂಬ ಚೆಂದಾಗಿ ಮಾಡ್ತಾರೆ, ಹಾಗೇನಿಲ್ಲ. ಹಾಗೆ ಅದು ಮುಂದುವರಿಬೇಕಂತ ನಾನು ಮಾಡ್ತಾ ಇದ್ದೇನೆ. ಅವರು ನನಗೆ ನೋಡ್ಕೊಂಡರೂ ಸ್ವಲ್ಪ ಕಲೀಲಿ ಮತ್ತು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರವನ್ನು ಮುಂದೆ ತಗೊಂಡು ಹೋಗಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇಲ್ಲೇ ಕೂಷ್ಮಾಂಡಾ ದೇವಿಯವರ ಮುಗಿಸ್ತೇನೆ. ಧನ್ಯವಾದಗಳು. ಜೈ ಶ್ರೀರಾಮ್.